ಸೆಪ್ಟೆಂಬರ್ನಲ್ಲಿ ಕ್ರಾಂತಿ ಆಗ್ತದೆ ಮಾತುಗಳು ಕೇಳಿ ಬರ್ತದೆ. ಸ್ವತಃ ಕಾಂಗ್ರೆಸ್ ಪಕ್ಷದ ಶಾಸಕರುಗಳೇ ಹೇಳ್ತಾ ಇದ್ದಾರೆ. ಯಾವ ಕ್ರಾಂತಿ ಆಗ್ಬೋದು ತಳಿ? ರಾಜಕೀಯ ಧ್ರುವೀಕರಣ, ರಾಜಕೀಯ ಕ್ರಾಂತಿ ಆಗ್ತದೆ ಅಂತೇಳಿ ಸ್ವತಃ ಕಾಂಗ್ರೆಸ್ ಪಕ್ಷದ ಹಿರಿಯ ನಾಯಕರುಗಳು ಪ್ರೆಡಿಕ್ಟ್ ಮಾಡ್ತಾ ಇದ್ದಾರೆ. ಸೊ ಇದು ನೀವು ಹಿಂದಿನಿಂದ ನೋಡ್ಕೊಂಬಂದಿದ್ದೀರಿ ರಾಜಕಾರಣವನ್ನು. ಸೊ ಕೆಂಡ ಇಲ್ಲದೆ ಹೊಗೆ ಆಡಲ್ಲ ಅಂತೇಳಿ ಏನು ಕರೀತಾರೆ, ಆ ರೀತಿ ಇದು ಕಾಂಗ್ರೆಸ್ ಪಕ್ಷದ ಒಳ ಬೇಗುದಿ ಹತ್ಕೊಂಡಿದೆ. ಅದು ಬ್ಲಾಸ್ಟ್ ಆಗಬೇಕು, ಸ್ವಲ್ಪ ಸಮಯ ತೆಗೆದುಕೊಳ್ಳುತ್ತೆ, ಆಗುತ್ತೆ ಅಂತ ನಾವಲ್ಲಿ ಭಾವಿಸಿದ್ದೇವೆ. ಅಂದ್ರೆ ಇದು ನಿಮ್ಮ ಮೈತ್ರಿ ಪಕ್ಷಕ್ಕೆ ಅನುಕೂಲ ಆಗುತ್ತೆ ಸರ್, ಬಿಜೆಪಿ ಜೆಡಿಎಸ್? ಸೊ ನಾವ್ಯಾರು ಕೂಡ ರಾಜಕೀಯ ಸನ್ಯಾಸಿಗಳಲ್ಲ. ಯಾವ ಪಕ್ಷನೂ ಕೂಡ ನಾವು ಸನ್ಯಾಸತ್ವ ವಹಿಸಿದೀವಿ ಅಂತೇಳಿ ಯಾರು ಕೂತ್ಕೊಳ್ಳೋದಿಲ್ಲ. ಸೊ ಇವತ್ತೇನಾಗಿದೆ ಅದನ್ನ ಆ ಫಲವನ್ನ ಉಪಯೋಗಿಸ್ಕೋಬೇಕು ಅಂತ ಸಂದರ್ಭ ಬಂದಾಗ ಎಲ್ಲಾ ಪಕ್ಷಗಳು ಉಪಯೋಗಿಸೋದು. ಆ ರೀತಿಯಲ್ಲಿ ಅದರಲ್ಲಿ ಬಿಜೆಪಿ ಮತ್ತು ನಮ್ಮ ಜೆಡಿಎಸ್ ಪಕ್ಷ ಹೊರತಲ್ಲ. ಸರ್, ಅಂದ್ರೆ ಈಗ ನಿಖಿಲ್ ಕುಮಾರಸ್ವಾಮಿ ಅವರು ಮೊನ್ನೆ ಒಂದು ಸ್ಟೇಟ್ಮೆಂಟ್ ಮಾಡಿದ್ರು. ಕುಮಾರಸ್ವಾಮಿ ಅವರು ಮತ್ತೆ ರಾಜ್ಯ ರಾಜಕಾರಣಕ್ಕೆ ಬರಬೇಕು ಎನ್ನುವಂತ ಒತ್ತಾಯ ಸ್ವತಃ ಜನರಿಂದ ಕೇಳಬರ್ತಾರೆ. ಹೌದು, ಇದು ಎಲ್ಲಾದ್ರೂ ಇದಕ್ಕೆ ಅನುಕೂಲ ಆಗತ್ತಾ ಅಂತ ಈ ಕಾಂಗ್ರೆಸ್ ನೋಡಿ, ಬೇಗುದಿಗೆ? ಸ್ವತಃ ಕಾಂಗ್ರೆಸ್ನ ಹಿರಿಯ ಶಾಸಕರುಗಳಿರಲಿ ಅಥವಾ ಹೊಸ ಶಾಸಕರಿರಲಿ, ಆಡಳಿತ ಕುಮಾರಸ್ವಾಮಿ ಅವ್ರದ್ದು ಬಿಟ್ಟರೆ ಬೇರೆ ಯಾವುದೋ ಆಡಳಿತ ಸರಿ ಇಲ್ಲ ಅಂತೇಳಿ ಇವಾಗ ಹೇಳ್ತಾ ಇದ್ದಾರೆ. ಸೊ ಸ್ವತಃ ಕಾಂಗ್ರೆಸ್ನವರೇ ಮಾತಾಡ್ತಾ ಇರಬೇಕಾದ್ರೆ, ಜನ ಮಾತಾಡ್ತಾ ಇರಬೇಕಾದ್ರೆ ಕುಮಾರಸ್ವಾಮಿ ಅವ್ರನ್ನ ಮತ್ತೆ ಮುಖ್ಯಮಂತ್ರಿ ಮಾಡಬೇಕು, ಈ ನಾಡಿಗೆ ಅವರ ಇದು ಬೇಕು ಅಂತೇಳಿ ಜನ ಬಯಸ್ತಾ ಇದ್ದಾಗ ಬೇಡ ಅಂತ ಕುಮಾರಸ್ವಾಮಿ ಅವ್ರು ಯಾಕೆ ಹೇಳ್ತಾರೆ? ಮ್ಯೂಸಿಕಲ್ ಚೇರ್ ಯಾರಿಗಾಗ್ತದೆ ಸರ್? ಸೊ ನೋಡೋಣ, ಈಗ ಪ್ರಾರಂಭ ಆಗಲಿ, ಆಟ ಪ್ರಾರಂಭ ಆಗಲಿ. ಆಟ ಪ್ರಾರಂಭ ಆದಮೇಲೆ ಇದಕ್ಕೆ ಒಂದು ಅರ್ಥ ಬರುತ್ತೆ. ಅಂದರೆ ಈ ಜಿಲ್ಲೆಗೆ ಒಂದು CM ಸ್ಥಾನ ಬರುತ್ತೆ ಅನ್ನುವಂಥ ಮಾತುಗಳು ಕೂಡ ಕೇಳಬರ್ತಾ ಇದೆ. ಯಾರೂ ತಪ್ಸೋಕ್ಕಾಗಲ್ಲ. ಮತ್ತೊಮ್ಮೆ ಈ ಜಿಲ್ಲೆಗೆ ಕುಮಾರಸ್ವಾಮಿಯವರು ಮುಖ್ಯಮಂತ್ರಿ ಆಗ್ತಾರೆ ಅನ್ನೋದನ್ನ ಜನ ತೀರ್ಮಾನ ಮಾಡಿರೋದ್ರಿಂದ ಅದನ್ನು ತಪ್ಸೋಕೆ ಯಾರಿಲ್ಲೂ ಸಾಧ್ಯ ಇಲ್ಲ. DK ಶಿವಕುಮಾರ್ ಅವರು ಆಕಾಂಕ್ಷಿ ಇದ್ದಾರಲ್ಲ ಸರ್, ಅವರು ಆಗಲಿ, ನಾವು ಅಭಿನಂದಿಸ್ತೀವಿ. ಅವರು ನಮ್ಮ ಜಿಲ್ಲೆಯವರು, ಅವ್ರಿಗೆ ಅವಕಾಶ ಇದ್ದರೆ ಅವರು ಆಗಬೇಕು ಅನ್ನೋದು ನಮ್ಮೆಲ್ಲರ ಆಸೆ. ಆಗಲಿ. ಈ ಬಾರಿನೇ ಆಗ್ತಾರೆ ಗೊತ್ತಿಲ್ಲ, ಈ ಬಾರಿ ಆಗ್ತಾರೋ, ನೆಕ್ಸ್ಟ್ ಚುನಾವಣೆ ಮಾಡಿ ಆಗ್ತಾರೋ, ನೆಕ್ಸ್ಟ್ ನಾನೇ ಮುಖ್ಯಮಂತ್ರಿ ಅಂತೇಳಿ ಚುನಾವಣೆಗೆ ಹೋಗ್ತಾರೋ ಗೊತ್ತಿಲ್ಲ. ಸಂತೋಷ, ಅವರು ನಮ್ಮ ಜಿಲ್ಲೆಯವರೇನೆ. ಆದರೆ ಇವತ್ತು ನಾಡಿನ ಜನ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆಗಬೇಕು ಅಂತ ಬಯಸ್ತಿದ್ದಾರೆ. ಆ ಹಿನ್ನೆಲೆಯಲ್ಲಿ ನಾವು ಮಾತಾಡಿದ್ದೇವೆ, ಆಗುತ್ತೆ. ಥ್ಯಾಂಕ್ ಯು. ಕನ್ನಡಿಗರ ನೆಚ್ಚಿನ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲೂ ಲಭ್ಯ. ಕರ್ನಾಟಕ, ದೇಶ ವಿದೇಶಗಳ 360 ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆರಳುಗಳಲ್ಲೇ ಪಡಿಲಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ, ನಮ್ಮ ಚಾನಲ್ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.